ಇವತ್ತು ಹೇಳ್ಕೊಡ್ತಿರೋ ಸ್ಟಾಕ್ಸ್ ಅನಾಲಿಸಿಸ್ ಇದು ನಿಮಗೆ ನಾಳೆಗೆ ದಟ್ ಈಸ್ ಆನ್ 10th ಆಫ್ ಮಾರ್ಚ್ 2025ಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಕ್ಸ್ನೆಸ್ ಹಾಗೆಯೇ ಅಪ್ಸ್ಟಾಕ್ಸ್ ಅವ್ರದ್ದು ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮುಖಾಂತರ ಹೋಗಿ ತಾವು ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ಫಸ್ಟ್ ಸ್ಟಾಕ್ ಬಂದು ಕೋಟಕ್ ಮಹೀಂದ್ರಾ ಬ್ಯಾಂಕ್. ಓಕೆನಾ? ಸೊ ಗೈಸ್, ಕೋಟಕ್ ಮಹೀಂದ್ರಾ ಬ್ಯಾಂಕ್ ಆನ್ ಅ 1 hour ಟೈಮ್ ಫ್ರೇಮ್ ನೀವೇನು ನೋಡ್ಬೋದು ಅಂದರೆ, ನೋಡಿ, ನಾನು ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಓಕೆನಾ? ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಅರ್ಥ ಆಯ್ತಾ? ಸೊ ಗೈಸ್, ದಿಸ್ ಟ್ರೆಂಡ್ ಲೈನ್ ಇಟ್ ಈಸ್ ಆಕ್ಟಿಂಗ್ ಆಸ್ ಅನ್ ರೆಸಿಸ್ಟೆನ್ಸ್, 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 ರೆಸಿಸ್ಟೆನ್ಸ್. ಈ ಟ್ರೆಂಡ್ ಲೈನ್ ಬಂದು ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡ್ತಿತ್ತು. ಅರ್ಥ ಆಯ್ತಾ? ಹಾಗೆಯೇ ಇಲ್ಲಿ ಇನ್ನೊಂದು ಪಾಯಿಂಟ್ ನೋಡಿ, ಇದು ಫಸ್ಟ್ ಬಾಟಮ್, ಇದು ಸೆಕೆಂಡ್ ಬಾಟಮ್, ಡಬಲ್ ಬಾಟಮ್ ಪ್ಯಾಟರ್ನ್ ಫಾರ್ಮೇಷನ್ ಆಗಿದೆ. ಅದರದ್ದು ನೆಕ್ಲೈನ್ ಇದು. ದಿಸ್ ವಿಲ್ ಬಿ ಇಟ್ಸ್ ನೆಕ್ಲೈನ್. ಯಾವುದ್ರದ್ದು? ಡಬಲ್ ಬಾಟಮ್ ಪ್ಯಾಟರ್ನ್ದು ನೆಕ್ಲೈನ್. ಅರ್ಥ ಆಯ್ತಾ? ನೆಕ್ಸ್ಟು ಲೆಟ್ ಅಸ್ ಮೂವ್ ಆನ್ ಟು 15 minute ಟೈಮ್ ಫ್ರೇಮ್. ಓಕೆನಾ? ಸೊ ಗೈಸ್, 15 minute ಟೈಮ್ ಫ್ರೇಮಲ್ಲಿ ನೋಡಿ, ಇಲ್ಲಿ ಒಂದು ಝೋನ್ ಮಾರ್ಕ್ ಮಾಡ್ತೀನಿ ಇವಾಗ. ಓಕೆನಾ? ಈ ಝೋನ್ ಮಾರ್ಕ್ ಮಾಡ್ತೀನಿ. ಓಕೆನಾ? ಈ ಝೋನ್ ಇಲ್ಲಿ ಇದ್ರ ಹತ್ರ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡ್ತಿತ್ತು. ಸೇಮ್ ಇಲ್ಲಿ ನೋಡಿ ಸಪೋರ್ಟ್ ಥರ ಆ್ಯಕ್ಟ್ ಮಾಡ್ತು. ಬಟ್ ಇಲ್ಲಿ ನೋಡಿ ಏನಾಗಿದೆ ಅಂದರೆ, ಸಪೋರ್ಟ್ ಬ್ರೇಕ್ ಆಗಿ ಇಲ್ಲಿ ಸೆಲ್ಲರ್ಸ್ ಗಾಟ್ ಟ್ರ್ಯಾಪ್. ಓಕೆನಾ? ಸೆಲ್ಲರ್ಸು ಟ್ರ್ಯಾಪ್ ಆದರು. ಸೆಲ್ಲರ್ಸ್ ಟ್ರ್ಯಾಪ್ ಆಗಿದ ತಕ್ಷಣ ನೋಡಿ, ನಾನು ಟ್ರೆಂಡ್ ಲೈನ್ ಸೆಲೆಕ್ಟ್ ಮಾಡಿ ಈ ಥರ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಏನಕ್ಕಪ್ಪ ಈ ಟ್ರೆಂಡ್ ಲೈನ್ ಹೇಳಿದೆ ಅಂದರೆ, ನೋಡಿ, ಸೆಲ್ಲರ್ಸ್ ಟ್ರ್ಯಾಪ್ ಆದ ತಕ್ಷಣ ಪ್ರೈಸು ಲೋ, ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ ಫಾರ್ಮೇಷನ್ ಮಾಡ್ತು. ಅಂದರೆ ಅಪ್ ಟ್ರೆಂಡ್ ಇಂಡಿಕೇಶನ್ ಕೊಟ್ಟಿದೆ. ಅರ್ಥ ಆಯ್ತಾ? ಸೊ ನಾಳೆ ಫಸ್ಟು ಬೈಯಿಂಗ್ ಬಗ್ಗೆ ನೋಡಿ. ಅರ್ಥ ಆಯ್ತಾ? ಯಾವ ಲೆವೆಲ್ಸಲ್ಲಿ ಬೈ ಮಾಡ್ತೀರಾ ಅಂದರೆ, ಮಾರ್ಕೆಟ್ ಫ್ಲ್ಯಾಟ್ ಓಪನ್ ಆಗಿ ಇಫ್ ಇಟ್ ಗಿವ್ಸ್ ಬ್ರೇಕ್ಔಟ್ ಅಬೌವ್ 1940. ಅರ್ಥ ಆಯ್ತಾ? 1940 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. ಟಾರ್ಗೆಟ್ ನಂಬರ್ 1 is gonna be 1945. ಟಾರ್ಗೆಟ್ ನಂಬರ್ 2 is gonna be 1950. This will be your target number 2. ಅರ್ಥ ಆಯ್ತಾ? 1940 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. 1945 will be your target number 1. 1950 will be your target number 2. ಇದು ಫ್ಲ್ಯಾಟ್ ಓಪನಿಂಗ್ಗೆ. ಅರ್ಥ ಆಯ್ತಾ? ಸೊ ನಾಳೆ ಸಪೋಸ್ ಮಾರ್ಕೆಟ್ ಏನಾದರೂ ಗ್ಯಾಪ್ ಅಪ್ ಓಪನ್ ಆಗೋಯ್ತು ಅಂದರೆ, ಯು ಹ್ಯಾವ್ ಟು ನೋಡಿ, ಗ್ಯಾಪ್ ಅಪ್ ಓಪನ್ ಆದರೆ ಯು ಹ್ಯಾವ್ ಟು ವೆಯ್ಟ್ ಅಂಟಿಲ್ ಪ್ರೈಸ್ ಕ್ರಾಸಸ್ 1950. ಅವಾಗ ಏನಾಗುತ್ತೆ, ಇದು ನೆಕ್ಲೈನ್, ಇದು ಡಬಲ್ ಬಾಟಮ್ದು ನೆಕ್ಲೈನ್ ಅಲ್ವಾ, ಆ ನೆಕ್ಲೈನ್ ಬ್ರೇಕ್ ಆಗುತ್ತೆ. ಸೊ ಇಫ್ ಮಾರ್ಕೆಟ್ ಓಪನ್ಸ್ ಗ್ಯಾಪ್ ಅಪ್, ವೆಯ್ಟ್ ಅಂಟಿಲ್ ಪ್ರೈಸ್ ಕ್ರಾಸಸ್ 1950. ಟಾರ್ಗೆಟ್ ನಂಬರ್ 1 is gonna be 1960. ಟಾರ್ಗೆಟ್ ನಂಬರ್ 2 is gonna be 1970. ಅರ್ಥ ಆಯ್ತಾ? ನೌ ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ಸೆಲ್ಲಿಂಗ್ ಎಲ್ಲಿ ಮಾಡ್ತೀರಾ ಅಂದರೆ, ನೋಡಿ, ಪ್ರೈಸು ಈ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಕೊಟ್ಟು ಈ ಝೋನ್ ಕೆಳಗಡೆ ಸಸ್ಟೈನ್ ಆಗಬೇಕು. ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 1920. ಟಾರ್ಗೆಟ್ ನಂಬರ್ 1 is gonna be 1915. ಟಾರ್ಗೆಟ್ ನಂಬರ್ 2 is gonna be 1910. 1920 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಸಿಗ್ತಿದ್ದಂಗೆ ಸೆಲ್ ಮಾಡಿ. 1915 will be your target number 1. 1910 will be your target number 2. ಈ ಬಾಟಮ್. ಅರ್ಥ ಆಯ್ತಾ? Now let us move on to the next stock. ನೆಕ್ಸ್ಟ್ ಸ್ಟಾಕ್ ಬಂದು ಅದಾನಿ ಎಂಟರ್ಪ್ರೈಸ್. ಓಕೆನಾ?
ಸೊ ಗೈಸ್, ಅದಾನಿ ಎಂಟರ್ಪ್ರೈಸ್ ಅವನ 1 hour ಟೈಮ್ ಫ್ರೇಮ್ ನೋಡ್ಕೊಳ್ಳಿ. ನಾನು ಒಂದು ಟ್ರೆಂಡ್ ಲೈನ್ ಹೇಳಿದ್ದೆ, ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಹೇಳಿದ್ದೀನಿ, ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬಂದು ನೋಡಿ, ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್. ದಿಸ್ ಟ್ರೆಂಡ್ ಲೈನ್ ಇಟ್ ಈಸ್ ಆಕ್ಟಿಂಗ್ ಆಸ್ ಅನ್ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್, ಅರ್ಥ ಆಯ್ತಾ? ದಿಸ್ ಇಸ್ ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಇದು ಫಾಲ್, ಇದು ರಿಟ್ರೇಸ್ಮೆಂಟ್, ಇದು ಫಾಲ್, ಇದು ರಿಟ್ರೇಸ್ಮೆಂಟ್, ಅರ್ಥ ಆಯ್ತಾ? ನೆಕ್ಸ್ಟು ಈ ರಿಟ್ರೇಸ್ಮೆಂಟ್ ಎಲ್ಲಿವರೆಗೂ ಆಗಿದೆ ಅಂತ ನೋಡೋದಾದರೆ ಅದಕ್ಕೆ ಒಂದು ಝೋನ್ ಮಾರ್ಕ್ ಮಾಡ್ತೀನಿ ನೋಡಿ, ಈ ಝೋನ್. ಓಕೆ, ದಿಸ್ ಝೋನ್ ವಾಸ್ ಆ್ಯಕ್ಟಿಂಗ್ ಆಸ್ ಅನ್ ಸಪೋರ್ಟ್ ಸಪೋರ್ಟ್ ಸಪೋರ್ಟ್. ಇಲ್ಲಿ ಸಪೋರ್ಟ್ ಆಗಿ ಆ್ಯಕ್ಟ್ ಮಾಡ್ತಿತ್ತು. ಈ ಪಾಯಿಂಟಲ್ಲಿ ನೋಡಿ ಬ್ರೇಕ್ ಡೌನ್ ಸಿಕ್ಕಿದೆ, ಬ್ರೇಕ್ ಡೌನ್ ಸಿಕ್ಕಿ ರೀಟೆಸ್ಟ್ ಆಗಿದೆ ಅಂತ ಹೇಳ್ಬೋದು, ಅರ್ಥ ಆಯ್ತಾ? ಇದು ಪಾಯಿಂಟ್ ನಂಬರ್ 2. ನಾವು ಲೆಟ್ ಅಸ್ ಮೂವ್ ಆನ್ ಟು 15-minute ಟೈಮ್ ಫ್ರೇಮ್. 15-minute ಟೈಮ್ ಫ್ರೇಮಲ್ಲಿ ನಾನು ಇದೇ ಟಾಪಿಂದ ಈ ಬಾಟಮ್ವರೆಗೂ ಫಿಬೋನಾಚಿ ಹಾಕಿದ್ರೆ ನೋಡಿ, ಪ್ರೈಸು ಎಕ್ಸಾಕ್ಟಾಗಿ ಫಿಬೋನಾಚಿದು 618 ಲೆವೆಲ್ಸ್ ಹತ್ರ ಇದೆ, ಅರ್ಥ ಆಯ್ತಾ? ನೆಕ್ಸ್ಟು ಇವಾಗ ಫಸ್ಟ್ ಲೆಟರ್ಸ್ ಟಾಕ್ ಅಬೌಟ್ ಸೆಲ್ಲಿಂಗ್, ಓಕೆನಾ? ಸೊ ನಾಳೆ ಯಾವ ಲೆವೆಲ್ಸಲ್ಲಿ ಸೆಲ್ ಮಾಡ್ತೀರಾ ಅಂದರೆ, ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 2200, ಅರ್ಥ ಆಯ್ತಾ? 2200. ಒನ್ಸ್ ಅಗೇನ್ ನೋಡಿ, ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 2200. 2200 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. ಟಾರ್ಗೆಟ್ ನಂಬರ್ 1 is gonna bet 2180 or 2160 will be your target number 1. Target number 2 is gonna bet 2140 or 2120 will be your target number 2. 2200 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಸಿಕ್ಕಿದಂಗೆ ಸೆಲ್ಲಿಂಗ್ ನೋಡಿ. 2180 or 2160 will be your target number 1. 2140 or 2120 will be your target number 2. ಅರ್ಥ ಆಯ್ತಾ? ದಿಸ್ ವಾಸ್ ರಿಲೇಟೆಡ್ ಟು ಸೆಲ್ಲಿಂಗ್. ನೌ ಲೆಟ್ ಅಸ್ ಟಾಕ್ ಅಬೌಟ್ ಬೈಯಿಂಗ್, ಓಕೆನಾ? ಸೊ ನಾಳೆ ಯಾವ ಲೆವೆಲ್ಸಲ್ಲಿ ಬೈ ಮಾಡ್ತೀರಾ ಅಂದರೆ, ಬೈ ವೆನ್ ಪ್ರೈಸ್ ಕ್ರಾಸಸ್ 2270. 2270 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದೆ ಹಿಂಗೆ ಸೆಲ್ಲಿಂಗ್ ನೋಡಿ. ಟಾರ್ಗೆಟ್ ನಂಬರ್ 1 ಬಂದು 2290 or 2300 will be your target number 1. Target number 2 is gonna bet 2325 or 2350 will be your target number 2. 2270 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದೆ ಹಂಗೆ ಬೈಯಿಂಗ್ ನೋಡಿ. 2290 or 2300 will be your target number 1. 2325 or 2350 will be your target number 2. ಅರ್ಥ ಆಯ್ತಾ? Now let us move on to the next stock. Guys, next stock ಬಂದು ಸನ್ ಫಾರ್ಮಾ, ಓಕೆನಾ? ಸನ್ ಫಾರ್ಮಾನ 1 hour ಟೈಮ್ ಫ್ರೇಮ್ ನೋಡಿ. ಫಸ್ಟು ನಾನು ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಹಿಡಿತೀನಿ, ಹಾಗೆಯೇ ಈ ಬಾಟಮಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಹಿಡಿತೀನಿ, ಅರ್ಥ ಆಯ್ತಾ? ಇಲ್ಲಿ ನೋಡಿ ಪ್ರೈಸು ಒಂದು ಚಾನಲ್ ಪ್ಯಾಟರ್ನಲ್ಲಿ ಮೂವ್ ಆನ್ ಆಗಿ ಇಲ್ಲಿ ಕೈಂಡ್ ಆಫ್ ಬ್ರೇಕ್ಔಟ್ ಕೊಟ್ಟಿದೆ, ಅರ್ಥ ಆಯ್ತಾ? ಕೈಂಡ್ ಆಫ್ ಬ್ರೇಕ್ಔಟ್ ಕೊಟ್ಟಿದೆ, ಬಟ್ ವಿ ಸ್ಟಿಲ್ ಡೋಂಟ್ ನೋ ವೆದರ್ ದಿಸ್ ಈಸ್ ರಿಯಲ್ ಆರ್ ಫೇಕ್ ಅಂತ, ಅರ್ಥ ಆಯ್ತಾ? ರಿಯಲ್ ಆರ್ ಫೇಕ್ ಅಂತ ಗೊತ್ತಿಲ್ಲ ನಮಗೆ. ನೆಕ್ಸ್ಟು ಏನಕ್ಕಪ್ಪ ಅಂದರೆ ನೋಡಿ, ಫಿಬೋನಾಚಿನ ಈ ಟಾಪಿಂದ ಈ ಬಾಟಮ್ವರೆಗೂ ಫಿಬೋನಾಚಿ ಹಾಕಿದ್ರೆ ನೋಡಿ, ಪ್ರೈಸು ಎಕ್ಸಾಕ್ಟು ಫಿಬೋನಾಚಿದು 618 ಲೆವೆಲ್ಸಿಂದಾನೇ ರಿಜೆಕ್ಷನ್ ಫೇಸ್ ಮಾಡಿದೆ. ಅದಕ್ಕೇ ವಿ ಡೋಂಟ್ ನೋ ಇಟ್ ಕುಡ್ ಬಿ ಅ ರಿಯಲ್ ಆರ್ ಅ ಫೇಕ್ ಬ್ರೇಕ್ಔಟ್, ಓಕೆನಾ? ನಾವು ಲೆಟ್ ಅಸ್ ಮೂವ್ ಆನ್ ಟು 15-minute ಟೈಮ್ ಫ್ರೇಮ್. ಸೊ ಲೆಟ್ ಅಸ್ ಅಸ್ಯೂಮ್ ದಿಸ್ ಬ್ರೇಕ್ಔಟ್ ಇಸ್ ಫೇಕ್. ಏನಕ್ಕಪ್ಪ ಅಂದರೆ ಇದು ನೋಡಿ ಕೈಂಡ್ ಆಫ್ ಡಬಲ್ ಟಾಪ್ ಪ್ಯಾಟರ್ನ್ ಫಾರ್ಮೇಷನ್ ಮಾಡಿದೆ. ಅದು ಯಾವ ಲೆವೆಲ್ಸ್ ಹತ್ರ? ಎಕ್ಸಾಕ್ಟ್ ಫಿಬೋನಾಚಿದು 618 ಲೆವೆಲ್ಸ್ ಹತ್ರನೇ. ಅದಕ್ಕೆ ಫಸ್ಟು ನಾವು ಸೆಲ್ಲಿಂಗ್ ಬಗ್ಗೆ ಮಾತಾಡೋಣ. ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 1605. 1605 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಸಿಗ್ತಿದೆ ಹಿಂಗೆ ಸೆಲ್ಲಿಂಗ್ ನೋಡಿ. ಟಾರ್ಗೆಟ್ ನಂಬರ್ 1 is gonna bet 1600 and
target number 2 is gonna be 1595. ಅರ್ಥ ಆಯ್ತಾ? 1605 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಸಿಗ್ತಿದೆ ಹಂಗೆ ಸೆಲ್ಲಿಂಗ್ ನೋಡಿ. 1600 will be your target number 1. 1595 will be your target number 2. ಅಲ್ಟಿಮೇಟ್ ಟಾರ್ಗೆಟ್ ಬಂದು ಟಾರ್ಗೆಟ್ ನಂಬರ್ 3 ಅಂತ ಅಂದ್ಕೊಳ್ಳಿ. 1585 will be your target, ultimate target. ಅರ್ಥ ಆಯ್ತಾ? ದಿಸ್ ವಾಸ್ ರಿಲೇಟೆಡ್ ಟು ಸೆಲ್ಲಿಂಗ್. ನೌ ಲೆಟ್ ಅಸ್ ಟಾಕ್ ಅಬೌಟ್ ಬೈಯಿಂಗ್. ಸೊ ಬೈಯಿಂಗ್ಗೆ ಪ್ರೈಸು ನೋಡಿ ಈ ಲೆವೆಲ್ಸ್ ಮೇಲೆ ಬ್ರೇಕ್ಔಟ್ ಕೊಡಬೇಕು. ಬೈ ವೆನ್ ಪ್ರೈಸ್ ಕ್ಲೋಸಸ್ 1630. 1630 ಲೆವೆಲ್ಸ್ ಮೇಲ್ಗಡೆ ಬೈ ನೋಡಿ. ಟಾರ್ಗೆಟ್ ನಂಬರ್ 1 is gonna be 1640. ಟಾರ್ಗೆಟ್ ನಂಬರ್ 2 is gonna be 1650 or 1660. 1630 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ನೋಡಿ. 1640 will be target number 1. 1650 or 1660 will be your target number 2. ಅರ್ಥ ಆಯ್ತಾ? ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಥ್ಯಾಂಕ್ಸ್. ನಾಳೆ ನಿಮ್ಮ ಜೊತೆ ಇನ್ನೊಂದು ಅನಾಲಿಸಿಸ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಹ್ಯಾಪಿ ಸಂಡೇ.